ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ಅತಿ ಪುರಾತನವಾಗಿರ್ತಕ್ಕಂತಹ ಒಂದು ವಶೀಕರಣ ಯಂತ್ರದ ವಿದ್ಯೆಯ ರಹಸ್ಯವನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ ಹಾಗೂ ಶೇರ್ ಅನ್ನ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ತಪ್ಪದೆ ಎಲ್ಲರೂ ಕೂಡ ಫಾಲೋ ಮಾಡಿ ಹಾಗೂ ಲೈಕ್ ಅನ್ನ ಮಾಡಿ. ಬನ್ನಿ ಈ ಒಂದು ಯಂತ್ರದ ಒಂದು ಸಿದ್ಧಿಯನ್ನ ಹೇಗ್ ಮಾಡ್ಕೊಳ್ಳೋದು, ಇದು ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ವಿಧಿಯನ್ನ, ಈ ಒಂದು ತಂತ್ರಸಾರವನ್ನ ನೀವು ಯಾವಾಗ ಬೇಕಾದ್ರೂ ಮಾಡಬಹುದು, ಯಾವ ದಿನದಲ್ಲಿ ಬೇಕಾದ್ರೂ ಕೂಡ ಮಾಡಬಹುದು. ಆದ್ರೆ ಇದು ಮಾಡಬೇಕಾದ್ರೆ ಸ್ವಲ್ಪ ಶ್ರದ್ಧಾ ಮತ್ತು ನಿಷ್ಠೆಯಿಂದ ಮಾಡಿ, ಎಲ್ಲವೂ ಕೂಡ ಫಲಿಸುತ್ತೆ. ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡಿ, ಕೆಟ್ಟ ಕೆಲಸಗಳಿಗೆ ಇದನ್ನ ಮಾಡಕ್ ಹೋಗ್ಬೇಡಿ. ಇದು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೂ ಕೂಡ ಮಾಡಬಹುದು, ಅಥವಾ ನಿಮ್ಮ ಪ್ರೇಯಸಿ ನಿಮ್ಮಿಂದ ದೂರ ಆಗಿದ್ರು ಕೂಡ ಮಾಡಬಹುದು, ಅಥವಾ ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೂ ಕೂಡ ಇದನ್ನ ಮಾಡಬಹುದು, ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನ ನೀವು ವಶೀಕರಣವನ್ನ ಮಾಡ್ಕೋಬೇಕು ಅಂದ್ರೂ ಕೂಡ ಈ ತಂತ್ರಸಾರವನ್ನ ಮಾಡಬಹುದು. ಒಂದು ವಿಶೇಷವಾಗಿ ಒಂದು ತಗಡಿನಲ್ಲಿ ಈ ಒಂದು ಚಿತ್ರಣವನ್ನ ಬರಿಬೇಕು. ಓಕೆನಾ? ಚಿತ್ರಣವನ್ನ ಬರೆದು ಓಂ ಸ್ವಾಹ ಅಂತ ಬರೆದ್ಬಿಟ್ಟು ಇಲ್ಲಿ ಮಧ್ಯಭಾಗದಲ್ಲಿ ಅವರ ಹೆಸರನ್ನ ಸೇರಿಸ್ಕೊಂಡ್ಬಿಟ್ಟು ಇದನ್ನ ಪೂಜೆಯನ್ನ ಸಲ್ಲಿಸಬೇಕು. ಓಕೆನಾ? ಇದನ್ನ ಪೂಜೆಯನ್ನ ಸಲ್ಲಿಸ್ಬಿಟ್ಟು ವಿಶೇಷವಾಗಿ ಇದನ್ನ ಪೂಜೆಯನ್ನ ಸಲ್ಲಿಸ್ಬಿಟ್ಟು ಊದ್ಗಡ್ಡಿಯಲ್ಲಿ ಇದನ್ನ ಬೆಳಗಬೇಕು. ಊದ್ಗಡ್ಡಿಯಲ್ಲಿ ಬೆಳಗ್ಬಿಟ್ಟು ಊದ್ಗಡ್ಡಿಯ ಭಸ್ಮವನ್ನ ಇದ್ರ ಮೇಲೆ ಹಾಕ್ತಾ ಈ ಒಂದು ಓಂ ಫಟ್ ಸ್ವಾಹ ಅನ್ನುವಂತಹ ಮಂತ್ರವನ್ನ 108 ಬಾರಿ ಹೇಳಬೇಕು. ಊದ್ಗಡ್ಡಿ ಒಂದು ಭಸ್ಮ ಇರುತ್ತಲ್ಲ, ಆ ಭಸ್ಮವನ್ನ 108 ಬಾರಿ ಹೇಳ್ಬಿಟ್ಟು ಇದ್ರ ಮೇಲೆ 108 ಬಾರಿ ಇದನ್ನ ಹೇಳ್ಬಿಟ್ಟು ಹಾಕ್ಬೇಕು. ಈ ರೀತಿಯಲ್ಲಿ ಮಾಡೋದ್ರಿಂದ ನೀವು ಇಚ್ಛೆ ಪಟ್ಟವರು ನಿಮ್ಮಂತೆ ವಶೀಕರಣ ಆಗ್ತಾರೆ ಮತ್ತು ಆ ತಗಡನ್ನ ನೀವು ನಿಮ್ಮ ಜೇಬಿನಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ